Hi guys, welcome back to our YouTube channel. ಇವಾಗ ಅಕ್ಕೆ ಶಾಪ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ ಇವತ್ತು. ತುಂಬಾ ರಾಂಗ್ ಡೇ ಚೂಸ್ ಮಾಡಿದೀವಿ ಅಂತ ಅನ್ಸುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವಾಗ ನಾವು ಇಲ್ಲಿ ಅಕ್ಕೆ ತಗೊಂತಿದ್ವಿ. ತುಂಬಾ ಗುಡ್ ಕ್ವಾಲಿಟಿ ಆಗಿರುವಂತಹ ಅಕ್ಕೆ ಇಲ್ಲಿ ಸಿಗುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು ಏನಮ್ಮ ಹೆಸರು? ಸ್ಪಾನ್ಸರ್ಡ್ ಅಂತೆ ಅಂಗಡಿ ಹೆಸರು. ಬಟ್ ಅಂಗಡಿ ನಮಗೆ ಸ್ಪಾನ್ಸರ್ ಏನ್ ಮಾಡಿಲ್ಲ ಇದನ್ನ ವಿಡಿಯೋ ಮಾಡಕ್ಕೆ. ಮಾರ್ಕೆಟಿಗೆ ಬಂದ್ರೆ ನಾವು ಒಂದ್ ಕಡೆ ಸ್ಟಾಪ್ ಅಲ್ಲ, ಯಾಕೆಂದ್ರೆ ನಮ್ಗೆ ಇಲ್ಲಿನ ರೇಟ್ ಎಲ್ಲ ಗೊತ್ತು. ಮನೆ ಹತ್ರ ರೇಟ್ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವ್ ಇಲ್ಲಿ ಬಂದ್ರೆ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ಕೊಂಡೆ ಹೋಗ್ಬೇಕು. ಒಂದ್ ಸ್ಟಾಪ್ ಅಲ್ಲ, 1000 ಸ್ಟಾಪ್ ಕೊಟ್ಟಿರ್ತಾರೆ ಎಲ್ಲಾ ಕಡೆ. ಇಲ್ಲಿ ಅಲ್ಲಿ ಎಲ್ಲ ಸಿಕ್ಕಪಕ್ಕಿದೆಲ್ಲ ತಗೊಂಡು ಹೋಗೋ ಹೊತ್ತಿಗೆ ಒಂದಷ್ಟು ಲಗೇಜ್ ಇರುತ್ತೆ. ನೀವೇ ನೋಡಿ ವ್ಲಾಗ್ ಅಲ್ಲಿ ಎಷ್ಟು ಲಗೇಜ್ ಇರುತ್ತೆ. ಖಾಲಿ ಕೈ ನಾವಿವಾಗ ಪ್ರಕಾಶ್ ಕಚೋರಿ ಸೆಂಟರ್ ಅಂತ ಬಂದಿದೀವಿ. ಸೊ ಇಲ್ಲಿ ಓಲ್ಡೆಸ್ಟ್ ಶಾಪ್ ಫಾರ್ ಕಚೋರಿ ಅಂಡ್ ಸಮೋಸ. ಯಾಕಂತ ಅಂದ್ರೆ ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಹಾಗೂ ಬೆಸ್ಟ್ ಟೇಸ್ಟ್ ಇಲ್ಲಿ ನಾವು ನೋಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಸಮೋಸ ಹಾಗೂ ಕಚೋರಿ. ಸೊ ನಾವ್ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಬಂದು ನಾವು ತಿನ್ಕೊಂಡು ಹೋಗ್ತೀವಿ. ಸೊ ಅದೇ ಟೇಸ್ಟ್ ಇದೆಯಾ ಇಲ್ವಾ ಮತ್ತೆ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಸೇಮ್ ಓಲ್ಡ್ ಟೇಸ್ಟ್ ಕಂಟಿನ್ಯೂಸ್. ನಿಜ ನಾವ್ ಅವಾಗ ಹೆಂಗ್ ತಿಂದಿದ್ವೋ, ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಇಲ್ಲೆಲ್ಲ. ಸೊ ಅವಾಗ ಹೆಂಗಿತ್ತು ಅದೇ ಟೇಸ್ಟ್ ಇಲ್ಲಿ ಮತ್ತೆ ನೋಡ್ಬೋದು ನಾವು. ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮ ಅವರು ಅಷ್ಟು ಸುಮಾರು ವರ್ಷಗಳಿಂದ ತಿನ್ಕೊಂಡ್ ಬಂದಿದ್ದಾರೆ. ನಮ್ಮ ಇದು ಹೆಂಗಿದೆ ಟೇಸ್ಟ್? ಸೇಮ್ ಚೆನ್ನಾಗಿದೆ, ಸೇಮ್ ಹಾಗೆ ಇದೆ, ಅವಾಗಿಂದ ಹಾಗೇ ಇದೆ. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಗೈಸ್, ಇದು ನೀಲ್ಕಮಲ್ ಸ್ವೀಟ್ಸ್ ಅಂತ. ಸೊ ಇದು 1967 ಇಂದ ಇದೆ. ನಗರ್ಪೇಟ್ ನ ಹಾರ್ಟ್ ಇಲ್ಲಿ ಇರುವಂತದ್ದು ಈ ಒಂದು ಸ್ವೀಟ್ ಶಾಪ್. ತುಂಬಾ ಅಂಡರ್ ರೇಟೆಡ್ ಆಗಿದ್ರು ಸಹ ದೇ ಆರ್ ಫೇಮಸ್ ಫಾರ್ ದೇರ್ ಕಾಜು ಸ್ವೀಟ್ಸ್. ತುಂಬಾ ವೆರೈಟಿ ಆಗಿರುವಂತಹ ಕಾಜು ಸ್ವೀಟ್ಸ್ ನ ನೋಡ್ಬೋದು. ನಿಜ ನೋಡಿದ್ರೆ ಎಷ್ಟು ಟೆಂಪ್ಟ್ ಆಗುತ್ತೆ ಅಂದ್ರೆ ನಿಜ ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ಫೇಮಸ್ ಅಂತ ಅಂದ್ರೆ ಕಾಜು ಬರ್ಫಿ, ಕಾಜು ಕಟ್ಲಿ, milk cake, marwadi sev, malai sandwich, honeydew and fruit burfi. These 7 items are one of the most famous items. Yeah, you can take this interview. You look better ಪೇಷನ್ಸ್ ಇಂದ ನಡ್ಕೊಂಡು ಬಂದಿರುವಂತಹ ಈ ಒಂದು ನೀಲ್ಕಮಲ್ ಸ್ವೀಟ್ಸ್ ನ ಒಂದು ಇಂಟರ್ವ್ಯೂ ತಗೊಳ್ಳೋಣ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ನೋಡಿದ್ರಲ್ಲ ಇವಾಗ ಎಷ್ಟು ಹ್ಯಾಪನಿಂಗ್ ಆಗಿದೆ ಅಂತ ಅಂದ್ರೆ ತುಂಬಾ ಕಸ್ಟಮರ್ಸ್ ಇದಾರೆ ಇಲ್ಲಿ. ಅಂಡ್ ತುಂಬಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಒಂದೊಂದ್ ಸ್ವೀಟು ಸಹ ತುಂಬಾ ಚೆನ್ನಾಗಿದೆ ನೋಡೋಕಾಗಿರ್ಬೋದು ಎಲ್ಲ. ಸೊ ಇವಾಗ ಕೇಳೋಣ. Hello, this shop is from 1962. It was started by my great grandfather. So I'm the 4th generation who's looking after the business. And we are famous sweets is Kaju Katli, milk cake, Kalakand, Malai sandwich, Marwadi sev, Rasmalai, Gulab Jamun, Honeydew. This is all the hot cake items which we don't give more than 2 kilos per person per day. ತಿನ್ನಾಗಿದೆ ಅಂತ ಅಂದ್ರೆ ಇಷ್ಟು ತಿನ್ನಾಗಿರುವಂತಹ ಕಾಜು ಬರ್ಫಿ ನೀವೆಲ್ಲೂ ನೋಡೋಕ್ ಸಾಧ್ಯ ಇಲ್ಲ. ಟೇಸ್ಟ್ ಅಷ್ಟು. All over India, you will never find so thin. It is all hand grinded. Only 2 shops in India they manufacture this. One is our shop, one more in Delhi. There are only 2 shops who still hand grade. It is still done in the old traditional style. ನೋಡಿದ್ರಲ್ಲ, ಇದು ಓಲ್ಡ್ ಟ್ರೆಡಿಷನಲ್ ಸ್ಟೈಲ್ ಅಲ್ಲಿ ಮಾಡ್ತಾರಂತೆ, ಹಾಗೂ
ಹ್ಯಾಂಡ್ ಅಲ್ಲಿ ಇದ್ ಮಾಡಿರುವಂತಹ ಸ್ವೀಟು. ಮತ್ತೆ ಇಷ್ಟು ತಿನ್ನಾಗಿರುವಂತಹ ಕಾಜು ಕಟ್ಲಿನ ನೀವು ಎಲ್ಲೂ ನೋಡೋಕ್ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ನೀಲ್ಕಮಲ್ ಸ್ವೀಟ್ಸ್ ಅಲ್ಲಿ ಮಾತ್ರ ನೀವು ನೋಡೋಕ್ ಸಾಧ್ಯ. ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಮೇಡಮ್, ಇವಾಗಲ್ಲ ಇಬ್ರು ಫ್ರೆಂಡ್ಸು ಸ್ಕೂಲ್ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಸ್ವೀಟ್ ತಿಂದಿನ ಹೋಗೋದೇ ಇಲ್ಲ. ಖಾರ ಒಂದು 10 ಜನ ಹೋಗ್ತೀವಿ ಅವ್ರ ಮನೆಗೆ ಸ್ವೀಟ್ ತಿನ್ನಕ್ಕೆ. ಆಟ ಆಡ್ಬಿಟ್ಟು ಸ್ವೀಟ್ ತಿನ್ಕೊಂಡು ಹೋಗ್ತೀವಿ ನಾವು. ಸ್ಕೂಲ್ ಫ್ರೆಂಡ್ಸ್ ಇಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಇವಾಗ ಕೂಡ ಹಂಗೆ ಇದೀವಿ. ಇದೊಂದು ಬರೀ ಸ್ವೀಟ್ ಶಾಪ್ ಅಲ್ಲ, ಬಟ್ ಇದೊಂದು ಪರಂಪರೆ ಅಂತಾನೆ ನೋಡ್ಬೋದು. ಯಾಕಂತ ಅಂದ್ರೆ ತುಂಬಾ ಲೈಕ್ 4 ಜನರೇಷನ್ಸ್ ಇಂದ ಇದು ನಡ್ಕೊಂಡ್ ಬಂದಿರುವಂತಹ ಸ್ವೀಟ್ ಶಾಪ್. ತುಂಬಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಅವರು ಲಿಮಿಟ್ ಇಟ್ಕೊಂಡಿದ್ದಾರೆ 1 ಪರ್ಸನ್ಗೆ ಇಷ್ಟೇ ಕೆಜಿ ನಾವು ಸ್ವೀಟ್ ಕೊಡ್ತೀವಿ ಅಂತ. ಯಾಕಂತ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸ್ವೀಟ್ಸ್. ನಾವು ಸಹ ಇಲ್ಲಿ ನಮ್ಮ ಮನೆಗೆ ಸ್ವೀಟ್ಸ್ ನ ತಗೊಂತೀವಿ. ಯಾ ನಾವು ಕಾಜು ಕಟ್ಲಿ ಟ್ರೈ ಮಾಡಿದ್ವಿ. ನಿಜ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಹೋಗುತ್ತೆ. ಸೊ ಇದು ಹನಿ ಡ್ಯೂ ಅಂತ ಅಂದ್ರೆ ಇದನ್ನು ಸಹ ಮಿಲ್ಕ್ ಅಲ್ಲಿ ಮಾಡುವಂತದ್ದು. ತುಂಬಾ ಯುನೀಕ್ ಆಗಿದೆ ಟೇಸ್ಟ್.